ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, SATSನಲ್ಲಿ ಸ್ಯಾಟ್ಸ್ನಲ್ಲಿ ಎಲ್ಲ ತರಗತಿಗಳನ್ನು ನಾವು ಒಂದು ತರಗತಿಗಳ ಅಂದರೆ ಎಲ್ಲ ತರಗತಿಗಳ ಮಾಹಿತಿ, ಅವರ ತಂದೆ ಹೆಸರಾಗಲಿ, ತಾಯಿ ಹೆಸರಾಗಲಿ, ಮಗು ಹೆಸರಾಗಲಿ, ಸ್ಯಾಟ್ಸ್ ನಂಬರ್ ಆಗಲಿ, ಕ್ಲಾಸ್ ಆಗಲಿ, ಅವರ ಎಲ್ಲ ಮಕ್ಕಳ ಎಲ್ಲ ಮಕ್ಕಳ ಮತ್ತು ಎಲ್ಲ ತರಗತಿಗಳ ಒಂದು ಡೀಟೇಲ್ಸು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ನೀವು ಸ್ಯಾಟ್ಸ್ ಲಾಗಿನ್ ಆಗಬೇಕು. ಈ ರೀತಿ ಸ್ಯಾಟ್ಸ್ ಲಾಗಿನ್ ಆಗೋದು ಎಲ್ಲರಿಗೂ ಗೊತ್ತಿದೆ. ಸೊ ನಾನೀಗ ಸ್ಯಾಟ್ಸ್ ಲಾಗಿನ್ ಆಗ್ತಾ ಇದ್ದೀನಿ. ಯೂಸರ್ ನೇಮ್ ಹಾಕಿ OTP ಬರುತ್ತೆ, OTP ಹಾಕಿ ಲಾಗಿನ್ ಆಗಬೇಕು ಸ್ನೇಹಿತರೆ. ಸೊ ಈಗ ನಾನು OTP ಹಾಕಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಲಾಗಿನ್ ಆದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ನಾವು ಈ ಥರ ಒಂದು ಇದು ಬರುತ್ತೆ ಸ್ನೇಹಿತರೆ. ಒಂದು ಏನು ಬರುತ್ತೆ, ನಮ್ಮ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಈ ಒಂದು ಡ್ಯಾಶ್ ಬೋರ್ಡ್ಸಲ್ಲಿ ರಿಪೋರ್ಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, REPORTS ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ. ಸೊ ಈ ರಿಪೋರ್ಟ್ಸ್ ಮೇಲೆ ಬಂದಾಗ ನಾವೇನು ಮಾಡಬೇಕಿಲ್ಲಿ, ಈ ಒಂದು ಸ್ಟೂಡೆಂಟ್ ರಿಪೋರ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಸ್ಟೂಡೆಂಟ್ ರಿಪೋರ್ಟ್ ಮೇಲೆ ಟಚ್ ಮಾಡಬೇಕಾಗತ್ತೆ. ಈ ಸ್ಟೂಡೆಂಟ್ ರಿಪೋರ್ಟ್ ಮೇಲೆ ಟಚ್ ಮಾಡಿದಾಗ ಮತ್ತೊಂದಷ್ಟು ಆಪ್ಷನ್ಸು ಓಪನ್ ಆಗುತ್ತೆ ಸ್ನೇಹಿತರೆ. ಮತ್ತೊಂದಷ್ಟು ಆಪ್ಷನ್ ಓಪನ್ ಆದಾಗ ಇಲ್ಲಿ ಸ್ಟೂಡೆಂಟ್ ಚೆಕ್ ಲಿಸ್ಟ್ ಅಂತಿದೆ ಸ್ನೇಹಿತರೆ. ಈ ಸ್ಟೂಡೆಂಟ್ ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಒಂದು ನೆಕ್ಸ್ಟ್ ಒಂದು ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಾವು ಸರ್ಚನ್ನು ಕೊಡಬೇಕಾಗತ್ತೆ. ಈಗ ಒಂದು ಪೇಜ್ ಓಪನ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಪೇಜ್ ಓಪನ್ ಆದಮೇಲೆ ನಾವು ಆ ಒಂದು PDF ರೂಪದಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿ ವರ್ಷ ಮಾರ್ಚ್ ಎಂಡ್ಗೆ ಮುಖ್ಯ ಗುರುಗಳಾದವರು ಅದನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಅಂದರೆ 1ರಿಂದ 7ನೇ ತರಗತಿ ಅಥವಾ 1ರಿಂದ 5ನೇ ತರಗತಿ ಎಷ್ಟು ಮಕ್ಕಳಿದ್ದಾರೆ ಆ ಎಲ್ಲ ಮಕ್ಕಳ ಮಾಹಿತಿಯನ್ನು PDF ರೂಪದಲ್ಲಿ ಮಾರ್ಚ್ 31ಕ್ಕೆ PDF ರೂಪದಲ್ಲಿ ಪ್ರಿಂಟ್ ತೆಗೆದು ಶಾಲೆಯಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ ಈ ರೀತಿ ಪ್ರಿಂಟ್ ತಗೊಂಡ ಮಾಹಿತಿ ನಮಗೆ ಆ ಒಂದು ಪ್ರಿಂಟ್ ತಗೊಂಡ್ಬಿಟ್ರೆ ಸಾಕು, ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ. ಮಕ್ಕಳದು ಪ್ರತಿಯೊಂದು ಮಾಹಿತಿನೂ ಸಹ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಓಪನ್ ಆಗುತ್ತೆ. ನಾವು ಈ ರೀತಿ ಓಪನ್ ಆದಾಗ ಏನು ಮಾಡಬೇಕಪ್ಪ ಅಂದರೆ, ನಾವು ಇಲ್ಲಿ ಕೆಳಗೆ ಸರ್ಚ್ ಅಂತಿದೆ ನೋಡಿ, ನಮ್ಮದೆಲ್ಲ ಸ್ಕೂಲ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನಾವು ಸರ್ಚನ್ನು ಕೊಡಬೇಕಾಗತ್ತೆ. ಇಲ್ಲಿ ಸರ್ಚ್ ಕೊಟ್ಟಾಗ ನಮ್ಮ ಒಂದು ಏನು ಅದು PDF ರೂಪದಲ್ಲಿ ನೋಡಿ, ಫೈಲ್ ಡೌನ್ಲೋಡೆಡ್ ಓಪನ್ ಅಂತ ಬರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ PDF ಇಂಟರ್ನೆಟ್ ವ್ಯೂವರ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. PDF ಇಂಟರ್ನೆಟ್ ವ್ಯೂವರ್ ಅಂತ ಬಂದಾಗ ಶಾಲೆಯಲ್ಲಿ, ನನ್ನ ಶಾಲೆಯಲ್ಲಿರೋದು ಒಂದೇ ಮಗು ಸ್ನೇಹಿತರೆ. ಸೊ ಒಂದೇ ಮಗುದು ಅಷ್ಟೇ ಡೀಟೇಲ್ಸ್ ಬಂತು. ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿ ಇದೆಯೋ ಅಷ್ಟೂ ತರಗತಿ ಈ ರೀತಿ PDF ರೂಪದಲ್ಲಿ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಎಷ್ಟೋ ಸಲ ಈಗ ಪ್ರಶಸ್ತಿ ಆ್ಯಪಲ್ಲಿ ಮಕ್ಕಳನ್ನ ಎಂಟ್ರಿ ಮಾಡಬೇಕು, ಆ ಪ್ರಶಸ್ತಿ ಆ್ಯಪಲ್ಲಿ ಮಕ್ಕಳನ್ನ ಎಂಟ್ರಿ ಮಾಡಬೇಕಂದ್ರೂ ಇವೆಲ್ಲ ಡೀಟೇಲ್ಸ್ ಬೇಕು. ಮಗುವಿನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಎಲ್ಲ ಡೀಟೇಲ್ಸ್ ಬೇಕಾಗತ್ತೆ. ಸೊ ಆ ಡೀಟೇಲ್ಸ್ ಸಲುವಾಗಿ ನೀವು ಈ ರೀತಿ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಪ್ರತಿ ವರ್ಷ ಮಾರ್ಚ್ 31ಕ್ಕೆ ಈ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಿ ನೀವು ಈ ಒಂದು ದಾಖಲಾತಿ ರಿಜಿಸ್ಟರ್ ಇರುತ್ತಲ್ಲ ಸ್ನೇಹಿತರೆ, ಆ ರಿಜಿಸ್ಟರ್ ಜೊತೆಗೆ ಇದೊಂದು ವರ್ಷ ನೀವು ಫೈಲ್ ಮಾಡ್ತಾ ಇರಬೇಕು. ಒಂದು ವೇಳೆ ದಾಖಲಾತಿ ರಿಜಿಸ್ಟರ್ ಮಿಸ್ ಆದರೂ ಸ್ಯಾಟ್ಸ್ ಒಂದು ರಿಜಿಸ್ಟರ್, ಪ್ರತಿ ವರ್ಷ ಸ್ಯಾಟ್ಸಲ್ಲಿ ಮಕ್ಕಳು ವೇರಿಯೇಷನ್ ಆಗ್ತಾ ಇರ್ತಾರೆ. ಸೊ ಯಾವ ವರ್ಷ ಸ್ಯಾಟ್ಸಲ್ಲಿ ಮಕ್ಕಳು ಹೆಂಗಿದ್ರು, ಯಾವ ರೀತಿ ಇದ್ದರು, ಅವರ ಒಂದು ಡೀಟೇಲ್ಸ್ ಎಲ್ಲ ಅದರಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕೂಲಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚು ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಸ್ಯಾಟ್ಸ್ ಆಗಲಿ, UDIS ಆಗಲಿ, HRMS ಆಗಲಿ, ಪ್ರಶಸ್ತಿ ಆ್ಯಪ್ ಆಗಲಿ, ಇನ್ನು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ವಿಡಿಯೋದಲ್ಲೂ ಸಹ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಖಂಡಿತ ಆನ್ಸರ್ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.